ಏನಾಗಿದೆ ಅಂದರೆ GPT ಮತ್ತು PST ಟೀಚರ್ಸ್ ಅಂತ ಇದ್ದಾರೆ. ಅದರಲ್ಲಿ PST ಟೀಚರ್ಗಳು ಅವ್ರಿಗೆ ಸೀನಿಯಾರಿಟಿ ಸಲುವಾಗಿ ಈಗಾಗಲೇ ಅವರು ಮನವಿ ಕೊಟ್ಟಿದ್ದರು. ಅದನ್ನ ಅಲ್ಲಿ ನಾವು ಸರ್ಕಾರಕ್ಕೂ ಕಳಿಸಿದ್ವಿ. ಈ ಎಲ್ಲ ಟೀಚರ್ಗಳಿಗೆ ನಾವು ತಿಳಿಸಿದ್ವಿ, ನೀವು ಏನೇ ಹೋಗೋದಿದ್ರೂ ಯು ಹ್ಯಾವ್ ಟು ಟೇಕ್ ಪರ್ಮಿಷನ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ವಿ. ಮತ್ತು BO ಅವ್ರಿಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿವಿ. ಈಗಾಗಲೇ ಭಾಳ ಶಾಲೆಗಳಲ್ಲಿ ಶಿಕ್ಷಕರು ಹೋಗಿದ್ದಾರೆ ಅಂತ ಕಂಪ್ಲೇಂಟ್ ನನಗೆ ಬರ್ತಾಯಿದೆ. ಅದಕ್ಕಾಗಲಿ ಆಯುಕ್ತರು ಒಂದು ನಮಗೆ ನಮೂನೆ ಕೊಟ್ಟರೆ ಎಷ್ಟು ಟೀಚರ್ಸ್ ಈಗ ಸದ್ಯ ಶಿಕ್ಷಕರು ಹಾಜರಿದ್ದಾರೆ, ಯಾರು ಹೋಗಿದ್ದಾರೆ ಮತ್ತು ಯಾರು ರಜದ ಮೇಲೆ ಹೋಗಿದ್ದಾರೆ, ಉಳಿದ ವಿವರಗಳನ್ನೆಲ್ಲ ಕೊಡಂತ ನಮಗೆ ತಿಳಿಸಿದ್ದಾರೆ. ನಾವೀಗ ಅದನ್ನು ಮಾಹಿತಿ ಕಳಿಸಿದ್ವಿ BO ಅವ್ರ ಮೂಲಕ. ಕೆಲವು ಶಾಲೆಗಳಲ್ಲಿ ಶಿಕ್ಷಕರು ಒಟ್ಟ ಇಲ್ಲ ಅನ್ನುವಂಥದ್ದನ್ನು ನನಗೆ ಗಮನಕ್ಕೆ ಬರ್ತಾಯಿತ್ತು. ಈಗ ನಾನು BO ಅವ್ರಿಗೆ ಮಾತಾಡಿದ್ದೀನಿ. ಈಗಾಗಲೇ ಈಗ ಸದ್ಯಕ್ಕೆ ನನ್ನ ಗಮನಕ್ಕೆ ಬಂದಂಥ ಶಾಲೆ 21 ನಂಬರ್ಗೆ ಈಗ ಒಬ್ಬರು ಟೀಚರ್ ಇದ್ದಾರೆ ಮತ್ತು ನಮ್ಮ ಇನ್ನೊಬ್ಬರು ಟೀಚರ್ ಹೋಗಿದ್ದಾರೆ. ಆಮೇಲೆ ಆ ಟೀಚರ್ಗಳು ಯಾರು ಹೋಗಬೇಕಾಗಿತ್ತು ಅವರೆಲ್ಲರೂ ಇರಲೇಬೇಕು ಅಂತ ಸೂಚನೆ ಕೊಟ್ಟು, ಮತ್ತು ಯಾರಾದರೂ ಅವರು ತಾವು ಅಬ್ಸೆಂಟ್ ಉಳಿದು ಶಾಲೆಗೆ ಗೈರು ಉಳಿದಿದ್ರಪ್ಪ ಅಂದ್ರೆ ಅವ್ರ ಮೇಲೆ ನಿಯಮಾನುಸಾರ ನಾವು ಶಿಸ್ತಿನ ಕ್ರಮ ತಗೊಳ್ಳುವಂಥ ವ್ಯವಸ್ಥೆನೂ ಮಾಡ್ತಾಯಿದ್ದೀವಿ. ಮತ್ತು ಈಗಾಗಲೇ ಆ ವರದಿನೂ ನಾವು ತೊಗೊಳ್ತಾ ಇದ್ದೀವಿ. ವಿದೌಟ್ ಪರ್ಮಿಷನ್ ಯಾರಾದರೂ ಟೀಚರ್ ಆ ರೀತಿ ಗೈರು ಉಳಿದಿದ್ರಪ್ಪ ಅಂದ್ರೆ ಅವ್ರಿಗೆ 106 ಕ್ರಮವನ್ನು ಮಾಡುವಂಥ ವ್ಯವಸ್ಥೆನೂ ನಾವು ಮಾಡ್ತೀವಿ. ಇಲ್ಲ, ಅದೇ ಹೇಳಿದ್ನಲ್ಲಿ, ಈಗ ಯಾವ ಶಿಕ್ಷಕರು ಬರಬೇಕಾಗಿತ್ತು ಅವರು ಬಂದೇ ಬರಬೇಕು. ಯಾರು ಬಂದಿಲ್ಲ ಅಂದ್ರೆ ಅಂಥ ಶಾಲೆಗಳನ್ನೇನು ಬಂದ್ ಮಾಡಿ ಅವ್ರು ಯಾರು ಬಂದಿಲ್ಲ ಅನ್ನೋದಾದ್ರೆ ಅಂಥ ಶಿಕ್ಷಕರು ವಿವರ ತೊಗೊಂಡು ನಾವು ಅವ್ರ ಮೇಲೆ ಶಿಸ್ತಿನ ಕ್ರಮ ಕೂಡಲೇ ಜರುಗಿಸ್ತೀವಿ. ಈಗಾಗಲೇ ಮಾಹಿತಿ ತೊಗೊಳ್ತಾ ಇದ್ವಿ. ಹಾಂ, ಅದೇ ಹೇಳಿದ್ನಲ್ಲ ರೀ, ಆ ಟೀಚರ್ಗಳ ಬಗ್ಗೆ ನಾವು ಕ್ರಮ ತೊಗೋತೀವಿ ಅಂದಲ್ಲ, ಅದು ಯಾರ ರೀತಿ ಏನು ಅಂತ ನಾನು ರಿಪೋರ್ಟ್ ತೊಗೋತೀನಿ. ಈಗ BO ಅವ್ರಿಗೆ ಮಾತಾಡೀನಿ. ಈಗಾಗಲೇ ನಮ್ಮ EC ಅವರು ಹೋಗಿದ್ದಾರೆ. ಅವರೆಲ್ಲ ಕಡೆಯಿಂದ ನಾವು ರಿಪೋರ್ಟ್ ತೊಗೊಂಡು ಕೂಡಲೇ ಅದ್ರ ಬಗ್ಗೆ ಯಾವ ಶಿಕ್ಷಕರು ಯಾರಾದರೂ ಶಾಲೆಗೆ ಬಂದಿದ್ರೆ ಆ ಶಾಲೆಗಳ ಮೇಲೆ ಕ್ರಮ ತೊಗೋತೀವಿ.